ವೀಕ್ಷಕರೇ ನಮಸ್ಕಾರ. ಅಪರಾಧ ನಡೆದ ಕ್ಷಣದಿಂದ ಸತ್ಯ ಹೊರಬರುವ ತನಕದ ರೋಚಕ ಪಯಣ, ನೈಜ ಕ್ರೈಮ್ ಕಥೆಗಳ ಅಸಲಿ ದಾಖಲೆ. ವೆಲ್ಕಮ್ ಟು ಪೊಲೀಸ್ ಫೈಲ್. ನಾನು ಸಾಹಿಲ್. ಒಬ್ಬಳು ಹುಡುಗಿ ತನ್ನ ಪ್ರಿಯಕರನ ಜೊತೆ ಬದುಕಬೇಕು ಅಂತ ಮನೆ ಬಿಟ್ಲು. ಆದರೆ ಆ ಪ್ರೀತಿಯ ಸಲುವಾಗಿ ಜೀವವನ್ನೇ ಕೊಡಬೇಕಾಯಿತು. ದುರಂತ ಅಂದರೆ ಆಕೆ ಸತ್ತ 2 ತಿಂಗಳಿಗೆ ಸರಿಯಾಗಿ ಆಕೆಯ ಜನ್ಮದಿನದಂದೇ ನೀನಿಲ್ಲದ ಬದುಕು ನನಗೇಕೆ ಎಂದು ಪ್ರಿಯಕರನೂ ಕೂಡ ನೇಣಿಗೆ ಕೊರಳೊಡ್ಡಿ ತನ್ನ ಉಸಿರು ನಿಲ್ಲಿಸಿಕೊಂಡ. ಇದು ಸಿನಿಮಾ ಕಥೆಯಲ್ಲ, ಬೆಳಗಾವಿ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯಲ್ಲಿ ನಡೆದ ನಿಜ ದುರಂತ. ಒಂದು ಪ್ರೀತಿ, ಒಂದು ಬಲವಂತದ ಮದುವೆ, ಒಂದು ಕುಟುಂಬದ ವಿರೋಧ, ಫಲಿತಾಂಶ 2 ಜೀವಗಳ ದಾರುಣ ಅಂತ್ಯ. ಇದು ಸತ್ಯವ್ವ ಮತ್ತು ಕೃಷ್ಣ ಪಾಟೀಲ್ ಅವರ ಕಥೆ. ಅದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ನದಿಗುಡಕೇತರ ಅನ್ನೋ ಒಂದು ಸಣ್ಣ ಹಳ್ಳಿ. ಸೂರ್ಯೋದಯ ಆಗುತ್ತಲೇ ಕೆಲಸಕ್ಕಾಗಿ ಹೊಲಗಳಿಗೆ ಹೊರಡುವ ಜನ, ಎಲ್ಲರಿಗೂ ಎಲ್ಲರ ಪರಿಚಯ. ಒಬ್ಬರ ಮನೆಯ ವಿಚಾರ ಇನ್ನೊಬ್ಬರ ಮನೆಗೆ ಹೊಸ ವಿಷಯವೇ ಅಲ್ಲ. ಇಂತಹ ಹಳ್ಳಿಗಳಲ್ಲಿ ಪ್ರೀತಿಯ ಗುಟ್ಟನ್ನ ಕಾಪಾಡಿಕೊಳ್ಳೋದೇ ತುಂಬಾ ಕಷ್ಟ. ಯಾಕಂದ್ರೆ ಹಳ್ಳಿಗಳಲ್ಲಿ ಜನ ತಮ್ಮ ಬದುಕನ್ನ ಅವಲಂಬಿಸಿರೋದು ತಮ್ಮ ಮನಸ್ಸಿನ ಮೇಲಲ್ಲ, ಜನ ಏನ್ ಹೇಳ್ತಾರೆ ಅನ್ನೋ ಮರ್ಯಾದೆ ವಿಚಾರದ ಮೇಲೆ. ಅದೇ ಹಳ್ಳಿಯಲ್ಲಿ ಬೆಳೆದವರು ಸತ್ಯವ್ವ ಮತ್ತು ಕೃಷ್ಣ ಪಾಟೀಲ್. ಒಂದೇ ಊರು, ಒಂದೇ ಪರಿಚಯದ ಸಮುದಾಯ. ಒಬ್ಬರನ್ನೊಬ್ಬರು ನೋಡುತ್ತಾ ನೋಡುತ್ತಾ ಸಾಧಾರಣ ಪರಿಚಯದಿಂದ ಪ್ರಾರಂಭವಾಗಿ ಇಬ್ಬರು ಹತ್ತಿರವಾಗಿರಬಹುದು. ನಂತರ ಆ ಪರಿಚಯವೇ ಪ್ರೀತಿಯಾಗಿ ಬದಲಾಗಿರಲೂಬಹುದು. ನಂತರದ ಘಟನೆಗಳನ್ನು ಗಮನಿಸಿದಾಗ ಒಂದು ವಿಷಯವಂತೂ ಸ್ಪಷ್ಟವಾಗುತ್ತೆ. ಅವರಿಬ್ಬರು ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡ್ತಿದ್ರು. ಕಾರಣ ಕಥೆಯ ಕೊನೆಯನ್ನ ನೋಡಿದಾಗ ಎಲ್ಲರಿಗೂ ಅನ್ನಿಸುವುದು ಒಂದೇ, ಇದು ಕೇವಲ ಟೈಮ್ ಪಾಸ್ ಲವ್ ಆಗಿರಲಿಲ್ಲ. ಹಳ್ಳಿ ಆಗಲಿ ದಿಲ್ಲಿ ಆಗಲಿ ಪ್ರೀತಿಗೆ ಎದುರಾಗೋ ಮೊದಲನೇ ಶತ್ರು ಅಂದ್ರೆ ಕುಟುಂಬದ ವಿರೋಧ. ಅದರಲ್ಲೂ ಸಂಪ್ರದಾಯಗಳಿಗೆ ಶರಣಾದ, ಮರ್ಯಾದೆಗೆ ಅಂಜುವ ಹಳ್ಳಿಗಳಲ್ಲಿ ಇದು ಇನ್ನೂ ಹೆಚ್ಚು. ಸತ್ಯವ್ವ ಮತ್ತು ಕೃಷ್ಣರ ವಿಚಾರದಲ್ಲೂ ಆದದ್ದು ಇದೆ. ಇವರ ಪ್ರೀತಿಗೆ ಕುಟುಂಬದ ಒಪ್ಪಿಗೆಯ ಮುದ್ರೆ ಬಿದ್ದಿರಲಿಲ್ಲ. ಯಾಕೆ? ಕುಟುಂಬದ ಭಿನ್ನಾಭಿಪ್ರಾಯವೇ, ಸಾಮಾಜಿಕ ಒತ್ತಡವೇ, ಮರ್ಯಾದೆ ಎನ್ನುವ ಕಲ್ಪನೆಯೇ? ಯಾವ ಪ್ರಶ್ನೆಗಳಿಗೂ ಸ್ಪಷ್ಟವಾದ ಉತ್ತರ ಇನ್ನೂ ಸಿಕ್ಕಿಲ್ಲ. ಆದ್ರೆ ಒಂದು ಸಂಗತಿ ಮಾತ್ರ ಸ್ಪಷ್ಟವಾಗುತ್ತೆ, ಈ ಸಂಬಂಧವನ್ನ ಸತ್ಯವ್ವಳ ಮನೆಯವರು ಒಪ್ಪಿರಲಿಲ್ಲ. ಕಾಲ ಕಳೆಯುತ್ತಿತ್ತು, ಪ್ರೀತಿ ಹಾಗೇ ಇತ್ತು, ಆದ್ರೆ ಮನೆಯವರ ನಿರ್ಧಾರ ಬೇರೆ ದಿಕ್ಕಿನಲ್ಲಿ ಸಾಗುತ್ತಿತ್ತು. ನಾಲ್ಕು ವರ್ಷಗಳ ಹಿಂದೆ ಸತ್ಯವ್ವಳಿಗೆ ಮದುವೆ ಮಾಡಿಸಲಾಯಿತು. ಸತ್ಯವ್ವಳು ತನ್ನ ಮನಸ್ಸನ್ನ ಬೇರೊಬ್ಬರಿಗೆ ನೀಡಿದ್ದರೂ ಜೀವನದ ದಾರಿ ಅವಳನ್ನ ಬೇರೆ ದಿಕ್ಕಿಗೆ ತಳ್ಳಿತ್ತು. ಹೊಸ ಮನೆ, ಹೊಸ ಸಂಬಂಧ, ಹೊಸ ಸಂಸಾರ. ಹೊರಗಿನಿಂದ ನೋಡಿದ್ರೆ ಎಲ್ಲವೂ ಸಾಮಾನ್ಯವಾಗಿದೆ ಎನ್ನಿಸ್ತಿತ್ತು. ಆದರೆ ಮನಸ್ಸು ಬೇರೆ ಕಥೆ ಹೇಳುತ್ತಿತ್ತು. ಕೆಲವು ಮದುವೆಗಳು ನಡೆಯುತ್ತವೆ, ಆದರೆ ಕೆಲವು ಪ್ರೀತಿಗಳು ಮುಗಿಯೋದೇ ಇಲ್ಲ. ವರದಿಗಳ ಪ್ರಕಾರ ಮದುವೆಯ ನಂತರವೂ ಸತ್ಯವ್ವ ಮತ್ತು ಕೃಷ್ಣ ತಮ್ಮ ಸಂಪರ್ಕವನ್ನ ಹಾಗೆಯೇ ಮುಂದುವರೆಸಿದ್ರು. ಸಮಯ ಕಳೆಯುತ್ತಿತ್ತು, ಆದರೆ ಇವರಿಬ್ಬರ ನಡುವೆ ಇರುವ ಬಾಂಧವ್ಯ ಮಾತ್ರ ಮುರಿಯಲೇ ಇಲ್ಲ. ಒಂದು ಹಂತದಲ್ಲಿ ಇಬ್ಬರೂ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡ್ರು. ಒಟ್ಟಿಗೆ ಬದುಕೋಣ. ಅದು ಸುಲಭದ ನಿರ್ಧಾರವಾಗಿರಲಿಲ್ಲ. ಯಾಕಂದ್ರೆ ಒಟ್ಟಿಗೆ ಬದುಕೋಣ ಎಂಬುದರ ಅರ್ಥ ಮನೆ ಬಿಟ್ಟು ಹೋಗೋದು, ಸಮಾಜದ ವಿರುದ್ಧ ನಿಲ್ಲೋದು, ಕುಟುಂಬದ ಕೆಂಗಣ್ಣಿಗೆ ಗುರಿಯಾಗೋದು, ಜೊತೆಗೆ ಅನಿಶ್ಚಿತ ಭವಿಷ್ಯ. ಅದು ಏಪ್ರಿಲ್ 5. ಆ ದಿನ ಆ ಒಂದು ನಿರ್ಧಾರ ಅವರ ಜೀವನದ ತಿರುವಾಯಿತು. ಸತ್ಯವ್ವ ಮತ್ತು ಕೃಷ್ಣ ಮನೆ ಬಿಟ್ಟು ಹೊರಟರು. ಹೊಸ ಜೀವನ ಕಟ್ಟಿಕೊಳ್ಳುವ ಆಸೆ, ದೂರದಲ್ಲಾದರೂ ಸರಿ ಶಾಂತಿ ನೆಮ್ಮದಿಯ ಬದುಕು ಬೇಕು ಅನ್ನುವ ಹಂಬಲ. ಬಹುಶಃ ಸಣ್ಣ ಗೂಡು, ಒಟ್ಟಿಗೆ ಕೂತು ಬಿಸಿ ಬಿಸಿ ಚಹಾ ಕುಡಿಯುವ ಮುಂಜಾನೆಗಳು, ಭಯವಿಲ್ಲದ ರಾತ್ರಿಗಳು, ಎಷ್ಟು ಕನಸುಗಳಿತ್ತೋ ಅವರಿಬ್ಬರ ಕಣ್ಣುಗಳಲ್ಲಿ, ಮನದಲ್ಲಿ. ಆದರೆ ಅವರಿಗೆ ಗೊತ್ತಿರಲಿಲ್ಲ ಅವರ ಪ್ರೀತಿಯ ಹಿಂದೆ ಭಯಂಕರ ಸಂಚೊಂದು ನಡೆಯುತ್ತಿದೆ ಅನ್ನೋದು. ಮನೆಗೆ ವಿಷಯ ಗೊತ್ತಾಗುತ್ತಿದ್ದಂತೆ ಎಲ್ಲವೂ ಬದಲಾಯಿತು. ಮನೆಯವರಿಗೆ ಇದು ಕೇವಲ ಮಗಳು ಮನೆ ಬಿಟ್ಲು ಅನ್ನೋ ವಿಷಯ ಅಲ್ಲ. ವರದಿಗಳ ಪ್ರಕಾರ
ಮರ್ಯಾದೆ ಹೋಯಿತು ಅನ್ನೋ ಕೋಪ ಹೆಚ್ಚಾಗಿತ್ತು. ಹುಡುಕಾಟ ಶುರುವಾಯಿತು. ಎಲ್ಲಿದ್ದಾರೆ ಅನ್ನೋ ಆತಂಕ, ಯಾರ ಜೊತೆ ಇದ್ದಾರೆ, ಯಾವ ಊರಿನಲ್ಲಿದ್ದಾರೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕಲಾಯಿತು. ಒಂದು ಕಡೆ ಹೊಸ ಬದುಕಿನ ಕನಸು ಕಾಣುತ್ತಿದ್ದ ಪ್ರೇಮಿಗಳು, ಮತ್ತೊಂದು ಕಡೆ ಇವರಿಬ್ಬರನ್ನ ಹುಡುಕುತ್ತಿದ್ದ ಕುಟುಂಬದವರು. ಅದೃಷ್ಟ ಅನ್ನೋದು ಪ್ರೇಮಿಗಳ ಪರವಾಗಿರಲಿಲ್ಲ. ಕೆಲ ದಿನಗಳಲ್ಲೇ ಸತ್ಯವ್ವ ಮತ್ತು ಕೃಷ್ಣ ಪತ್ತೆಯಾಗ್ತಾರೆ. ಅವರಿಗೊಂದು ಮಾತು ಹೇಳಲಾಗುತ್ತದೆ, ರಾಜಿ ಪಂಚಾಯಿತಿ ಮಾಡ್ತೀವಿ, ಎಲ್ಲ ಸಮಸ್ಯೆಗಳನ್ನೂ ಕೂಡ ಮುಗಿಸ್ತೀವಿ ಅನ್ನುವ ಭರವಸೆಯನ್ನ ಕೊಡಲಾಯಿತು. ಆದರೆ ಅದು ನಿಜವಾಗಿಯೂ ರಾಜಿನಾ ಅಥವಾ ಒಂದು ಬಲೆನಾ? ಯಾಕಂದ್ರೆ ಮುಂದೆ ನಡೆದದ್ದು ಇಡೀ ಪ್ರಕರಣವನ್ನೇ ಭಯಾನಕ ದಿಕ್ಕಿಗೆ ತಳ್ಳಿತು. ಮಹಾರಾಷ್ಟ್ರದಲ್ಲಿ ಒಂದು ಮನೆ, ಒಂದು ಬಂಧನ ಹಾಗೂ ಒಂದು ಮರಣ. ಕಥೆ ಮುಂದುವರಿಯುತ್ತದೆ ಒಂದು ಬ್ರೇಕ್ನ ನಂತರ.